ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀಮದ್ಭಾಗವತದ ಉಪಸಂಹಾರದ ಭಾಗಕ್ಕೆ ಬರ್ತಾ ಇದ್ದೇವೆ. ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡಿ ಅವನು ಸಾವಿಗೆ ಹೆದರದೇ ಇರುವಂತೆ, ದೇಹಾಭಿಮಾನವನ್ನು ಬಿಟ್ಟು ಭಗವಂತನ ಧ್ಯಾನದಲ್ಲಿ ಮುಳುಗುವಂತೆ ಪ್ರೇರಣೆ ಇತ್ತು. ಪರೀಕ್ಷಿತ್ ರಾಜನಿಂದ ಗೌರವಾದರಗಳ ಪೂಜೆಯನ್ನು ಸ್ವೀಕಾರ ಮಾಡಿ ತಾವು ಶಿಷ್ಯ ಪರಿವಾರದ ಜೊತೆಯಲ್ಲಿ ಹಿಂತೆರಳಿ ಹೋಗಿದ್ದಾರೆ. ಇತ್ತ ಕಡೆ ಶೌನಕರು ಸೂತ ಪುರಾಣಿಕರಲ್ಲಿ ಮಾರ್ಕಂಡೇಯರ ಭವ್ಯ ಮಂಗಳ ಚರಿತ್ರೆಯನ್ನು ಉಪದೇಶ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಮಾರ್ಕಂಡೇಯರ ಚರಿತ್ರೆ ಕೇಳಬೇಕು ಅನ್ನುವ ಕುತೂಹಲ ಯಾಕೆ ಹಾಗೆ ಅಂತಂದರೆ, ಮಾರ್ಕಂಡೇಯರು ಅವರು ಅಕಾಲ ಮೃತ್ಯುವನ್ನು ಪಡೆಯಬೇಕಾಗಿತ್ತು. ಭಗವಂತನ ಒಲುಮೆಯಿಂದ ಅಪಮೃತ್ಯುವನ್ನು ಗೆದ್ದು ಭಗವಂತನ ದರ್ಶನ ಭಾಗ್ಯವನ್ನು ಪಡೆದು ಪುರಾಣಾಚಾರ್ಯರು ಅಂತ ಪ್ರಸಿದ್ಧರಾದವರು, ತ್ರಿಕಾಲ ವಿಜ್ಞಾನಿಗಳು, ಇಂದಿಗೂ ಇರತಕ್ಕಂತಹ ಚಿರಂಜೀವಿಗಳು. ಮಾರ್ಕಂಡೇಯರು ಭಗವಂತನ ಮಾಯೆಯ ಮಹಾಪ್ರಳಯದ ದೃಶ್ಯವನ್ನು ಕಂಡು ರೋಮಾಂಚಿತರಾದವರು ಅಂತ ಕೇಳಿದ್ದೇವೆ. ಹಾಗಾಗಿ ಅವರ ಚರಿತ್ರೆಯನ್ನು ಸ್ವಲ್ಪ ವಿವರವಾಗಿ ತಿಳಿಸಿಕೊಡಬೇಕು ಅಂತ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾರ್ಕಂಡೇಯರ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಮೃಕಂಡು ಮತ್ತು ಸುಮಿತ್ರ ಅಂತ ಮಾರ್ಕಂಡೇಯರ ತಂದೆ ತಾಯಿಗಳು. ಸಕಾಲದಲ್ಲಿ ಉಪನಯನ ಸಂಸ್ಕಾರವನ್ನು ಪಡೆದು ತನ್ನ ತಂದೆಯಿಂದ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಮಾರ್ಕಂಡೇಯರು ಭಗವಂತನ ಧ್ಯಾನ ನಿಷ್ಠರಾಗಿದ್ದಾರೆ. ನೈಷ್ಠಿಕ ಬ್ರಹ್ಮಚರ್ಯ ವ್ರತ ದೀಕ್ಷೆಯನ್ನು ತೊಟ್ಟು ಭಗವಂತನ ಭಕ್ತರಾಗಿ ಜಟಾವಲ್ಕಲಧಾರಿಗಳಾಗಿ ದಂಡ ಕಮಂಡಲ ಉಪವೀತ ಮೇಖಲೆಗಳನ್ನು ಹಿಡಿದು ಕೃಷ್ಣಾಜಿನ ಅಕ್ಷಮಾಲೆ ದರ್ಭೆಗಳನ್ನು ಧರಿಸಿ ನಿಯಮನಿಷ್ಠರಾಗಿ ಅಗ್ನಿ, ಸೂರ್ಯ, ಗುರು, ಬ್ರಾಹ್ಮಣರನ್ನು ಪೂಜೆ ಮಾಡ್ತಾ ಸಂಧ್ಯಾಕಾಲದಲ್ಲಿ ಹರಿಧ್ಯಾನವನ್ನು ಮಾಡ್ತಾ ಸಂಜೆ ಮತ್ತು ಬೆಳಗ್ಗೆ ಭಿಕ್ಷಾಟನೆ ಮಾಡಿ ಬಂದ ಭಿಕ್ಷೆಯನ್ನು ಗುರುಗಳಿಗೆ ಒಪ್ಪಿಸಿ ಅವರು ಅನುಮತಿ ಕೊಟ್ಟರೆ ಒಂದು ಹೊತ್ತು ಮಾತ್ರ ತಾನು ಆಹಾರ ಸೇವನೆ ಮಾಡ್ತಾಯಿದ್ರು. ಗುರು ಆಜ್ಞೆ ಇಲ್ಲದೆ ಹೋದರೆ ಅದನ್ನೂ ಸೇವನೆ ಮಾಡ್ತಾ ಇರಲಿಲ್ಲ. ಇಷ್ಟು ಶ್ರದ್ಧಾಪೂರ್ವಕವಾದ ಗುರು ಶುಶ್ರೂಷೆಯನ್ನು ಮಾಡಿ ಏವಂ ತಪಸ್ವಾಧ್ಯಾಯ ಪರಃ ವರ್ಷಾಣಾಂ ಅಯುತಾಯುತಂ ಆರಾಧಯನ್ ಹೃಷೀಕೇಶಂ ಜಿಗ್ಗೇ ಮೃತ್ಯುಂ ಸುದುರ್ಜಯಂ. ಈಗ ಲಕ್ಷ ವರ್ಷ ಕಾಲ ತಪಸ್ಸು ಸ್ವಾಧ್ಯಾಯಗಳಲ್ಲಿ ನಿರತರಾಗಿ ತಮ್ಮ ಅಪಮೃತ್ಯುವನ್ನು ಕೂಡ ಗೆದ್ದು ಭಗವಂತನ ಧ್ಯಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹೀಗೆ ಆ ಮಾರ್ಕಂಡೇಯರು ತಪಸ್ಸು ಮಾಡ್ತಾ 6 ಮನ್ವಂತರಗಳ ಕಾಲ ಮುಗಿದು ಹೋಯಿತು. 6 ಮನ್ವಂತರದಷ್ಟು ಕಾಲ ತಪಸ್ಸಿನಲ್ಲಿ ಮುಳುಗಿದ್ದಾರವರು. ಮತ್ತು 7ನೇ ಮನ್ವಂತರ ಬಂದಾಗ ದೇವೇಂದ್ರ ತನ್ನ ಸ್ಥಾನದ ಮೇಲೆ ಕಣ್ಣಿಟ್ಟು ತಪಸ್ಸು ಮಾಡ್ತಾ ಇದ್ದಾರೋ ಏನೋ ಅಂತ ಶಂಕಿತಗೊಂಡು ಮಾರ್ಕಂಡೇಯರ ತಪಸ್ಸಿಗೆ ವಿಘ್ನ ಉಂಟು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ದೇವತೆಗಳು ಋಷಿಮುನಿಗಳು ಮಾಡುವ ತಪಸ್ಸಿಗೆ ವಿಘ್ನ ಉಂಟು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮಗನ್ಸುತ್ತೆ. ಆದರೆ ದೇವತೆಗಳಿಗೆ ಭಗವಂತನೇ ಪ್ರೇರಣೆ ಮಾಡ್ತಾನೆ. ತನ್ನ ಭಕ್ತರ ಮಹಾಮಹಿಮೆಯನ್ನು, ಅವರ ಕಠಿಣ ಮನೋನಿಗ್ರಹವನ್ನು ಜಗತ್ತಿಗೆ ತಿಳಿಸುವ ಸಲುವಾಗಿ ದೇವತೆಗಳಿಗೆ ಭಗವಂತನೇ ಪ್ರೇರಣೆ ಮಾಡ್ತಾನೆ. ಹಾಗಾಗಿ ಇಂದ್ರದೇವರು ಆ ತಪಸ್ಸಿನ ಮೇಲೆ ಶಂಕೆ ಪಟ್ಟು ಅವರ ತಪಸ್ಸನ್ನು ಭಂಗಗೊಳಿಸುವ ಸಲುವಾಗಿ ಗಂಧರ್ವರನ್ನು, ಅಪ್ಸರೆಯರನ್ನು, ಮನ್ಮಥನನ್ನು, ವಸಂತ ಋತುವಿನ ದೇವತೆಯನ್ನು, ಮಲಯ ಮಾರುತ, ರಜೋಗುಣ, ಹೀಗೆ ಅನೇಕ ದೇವತೆಗಳನ್ನೆಲ್ಲ ಮಾರ್ಕಂಡೇಯ ಮುನಿಗೆ ಬಳಿಗೆ ಕಳಿಸಿದ್ದಾರೆ.
ಹಿಮಾಲಯದ ಉತ್ತರ ಪಾರ್ಶ್ವದಲ್ಲಿ ಮಾರ್ಕಂಡೇಯರ ಆಶ್ರಮ, ಪುಷ್ಪಭದ್ರಾ ನದಿ ತೀರದಲ್ಲಿ ಚಿತ್ರ ಎಂಬ ಶಿಲೆ, ಅಲ್ಲಿ ಅವರು ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡಿದ್ದಾರೆ. ಅಲ್ಲಿ ತಪಸ್ಸಿಗೆ ಕೂತಿದ್ದಾರೆ. ಆಗ ಇಂದ್ರ ಕಳುಹಿಸಿದ ವಾತಾವರಣದ ಮೇಲೆ ಮಾರ್ಕಂಡೇಯರ ಮನಸ್ಸಿನ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುವ ಸಲುವಾಗಿ ಬಂದಂತಹ ಎಲ್ಲ ಪ್ರಾಕೃತಿಕ ಕಾಮೋದ್ದೀಪಕ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಇಂದ್ರನ ಕಳುಹಿಸಿದವರು ಬಂದಿದ್ದಾರೆ. ಸಂಜೆ ಆಗಸದಲ್ಲಿ ಚಂದ್ರ ಮೂಡ್ತಾ ಇದೆ. ಹೊರಗಡೆಯಿಂದ ಮದಿಸಿದ ದುಂಬಿಗಳ ಸಂಗೀತ, ಮದಿಸಿದ ಕೋಗಿಲೆಗಳ ಇಂಚರ, ಮದಿಸಿದ ಮಯೂರಗಳ ವಿಲಾಸ, ಮತ್ತೇರಿದ ಹಕ್ಕಿಗಳ ಗುಂಪುಗಳು ಆ ಆಶ್ರಮದ ಸುತ್ತಲೂ ತುಂಬಿವೆ. ತಂಪಾದ ಝರಿಗಳ ತುಂತುರು ನೀರನ್ನು ತುಂಬಿಕೊಂಡು ಹೂಗಳಿಂದ ಆಲಿಂಗಿತವಾದ ಮಂದಮಾರುತ ಕಾಮೋದ್ದೀಪನವನ್ನು ಉಂಟು ಮಾಡ್ತಾ ಆಶ್ರಮವನ್ನು ಪ್ರವೇಶ ಮಾಡ್ತಾ ಇದೆ. ಸಂಜೆ ಆಕಾಶದಲ್ಲಿ ಚಂದ್ರ ಮೂಡುವ ಕಾಲಕ್ಕೆ ಚಿಗುರಿನ ಗೊಂಚಲಲ್ಲಿ ದುಂಬಿಗಳನ್ನು ತುಂಬಿಕೊಂಡು ಓಲಾಡ್ತಾ ಇರತಕ್ಕಂತಹ ಮರಬಳ್ಳಿ ಸಮೂಹಗಳಿಂದ ಗಾನ ಮಾಡ್ತಾ ವಸಂತನೂ ಆ ವಾತಾವರಣದಲ್ಲಿ ಕಳೆಯನ್ನು ತುಂಬಿದ. ಸಂಗೀತ ವಾದ್ಯಗಳನ್ನು ನಡೆಸುವ ತಂಡಗಳ ಜೊತೆಯಲ್ಲಿ ಗಂಧರ್ವರು ಅಲ್ಲಿಗೆ ಬಂದಿದ್ದಾರೆ, ಅಪ್ಸರೆಯರು ಬಂದಿದ್ದಾರೆ. ಅಪ್ಸರೆಯರ ತಂಡಗಳಿಗೆ ನಾಯಕನಾದ ಮನ್ಮಥನೂ ಬಂದಿದ್ದಾನೆ ಬಿಲ್ಲು ಬಾಳಗಳನ್ನು ಧರಿಸಿ. ಆಗ ಮಾರ್ಕಂಡೇಯ ಮುನಿಗಳು ಅಗ್ನಿಯಲ್ಲಿ ಹೋಮ ಮಾಡಿ ನಿಂತಿದ್ದಾರೆ. ಕಣ್ಣು ಅರೆ ಮುಚ್ಚಿ ಹೇಗೆ ಯಾವ ರೀತಿಯಿಂದಲೂ ವಿಚಲಿತನಾಗದೆ ಮೂರ್ತಿಮತ್ತಾದ ಅಗ್ನಿಯಂತೆ ಕೂತಿದ್ದಾರೆ ಮಾರ್ಕಂಡೇಯರು ದೇವರ ಧ್ಯಾನ ಮಾಡ್ತಾ. ಆ ಮಾರ್ಕಂಡೇಯರ ಮುಂದೆ ಬಂದ ಅಪ್ಸರೆಯರೆಲ್ಲ ಬೇಕಾದಷ್ಟು ಕುಣಿದು ನೃತ್ಯ ಮಾಡಿದರು. ಮೃದಂಗ, ವೀಣಾ, ಪಣವಾಗ ವಾದ್ಯಗಳನ್ನು ನುಡಿಸ್ತಾ ಗಾಯಕರು ಬಹಳ ಮಧುರವಾಗಿ ಹಾಡಿದ್ದಾರೆ. ಮನ್ಮಥ ತನ್ನ ಬಿಲ್ಲಿನಲ್ಲಿ 5 ಬಾಣಗಳನ್ನು ಹೂಡಿಕೊಂಡು ಕಾಯ್ತಾ ಇದ್ದಾನೆ. ಪುಂಜಿಕಸ್ಥಲಿ ಎಂಬ ಅಪ್ಸರೆ ಚೆಂಡಾಟ ಆಡಿಕೊಂಡು ಆ ಮಾರ್ಕಂಡೇಯರ ಮುನಿಗಳ ಸುತ್ತಲೂ ತಿರುಗ್ತಾ ಇದ್ದಾಳೆ. ಅವಳ ತುರುಬಿನಲ್ಲಿ ತೊಟ್ಟ ಹೂಮಾಲೆಗಳು ಉದುರಿ ಬೀಳ್ತಾ ಇದೆ. ಆ ಚೆಂಡಾಟದ ಭಂಗಿಗಳಲ್ಲಿ ಅವಳ ದೇಹದ ಯೌವನದ ರೂಪ ಹೊರಹೊಮ್ಮಿದೆ. ಇದೇ ಸಮಯ ಅಂತ ಹೇಳಿ ಮನ್ಮಥ 5 ಹೂ ಬಾಣಗಳನ್ನು ಮಾರ್ಕಂಡೇಯರ ಮೇಲೆ ಪ್ರಯೋಗ ಮಾಡಿದ. ಆದರೆ ಮಾರ್ಕಂಡೇಯರು ಯಾವುದಕ್ಕೂ ವಿಚಲಿತರಾಗಲಿಲ್ಲ. ಅಪ್ಸರೆಯರ ನೃತ್ಯ ಆಗಲಿ, ಅವಳ ಚೆಂಡಾಟ ಆಗಲಿ, ಆ ಮಂಗಳವಾದ ಪಕ್ಕವಾದ್ಯಗಳು, ಹಾಡು, ಕುಣಿತ ಯಾವುದಕ್ಕೂ ಮಾರ್ಕಂಡೇಯರು ಸ್ವಲ್ಪವೂ ವಿಚಲಿತರಾಗಲಿಲ್ಲ. ಅವರು ಭಗವಂತನನ್ನೇ ಧ್ಯಾನ ಮಾಡ್ತಾ ಯಾವ ವಿಕಾರವೂ ಆಗದೆ ಮೈ ಮರೆತು ಕೂತಿದ್ದಾರೆ. ಅದನ್ನು ನೋಡಿ ದೇವೇಂದ್ರನೂ ಕೂಡ ದಿಗ್ಭ್ರಮೆಗೊಂಡ. ಇಂತಹ ಕಾಮೋದ್ದೀಪಕ ಸಾಮಗ್ರಿಗಳನ್ನೆಲ್ಲ ಕಳುಹಿಸಿದ್ದೇನೆ, ಆದರೂ ಮಾರ್ಕಂಡೇಯರು ವಿಕಾರವೇ ಆಗದೆ ನಿಶ್ಚಲರಾಗಿ ಭಗವಂತನ ಧ್ಯಾನ ಮಾಡ್ತಾ ಕೂತಿದ್ದಾರಲ್ಲ, ಎಂಥ ಮಹಾನುಭಾವರು ಅಂತ ದೇವೇಂದ್ರನೇ ವಿಸ್ಮಯಗೊಂಡಿದ್ದಾನೆ. ಹೀಗೆ ಭಗವಂತನಲ್ಲೇ ಮನಸ್ಸನ್ನು ನೆಲೆಗೊಳಿಸಿ ಯಾವ ಬಾಹ್ಯ ಆಕರ್ಷಣೆಗಳಿಗೂ ಒಳಗಾಗದೆ ನಿರ್ವಿಕಾರ ಚಿತ್ತದಿಂದ ಭಗವಂತನ ಧ್ಯಾನ ಮಾಡ್ತಾ ಇರತಕ್ಕಂತಹ ಮಾರ್ಕಂಡೇಯರ ಮುಂದೆ ಸಾಕ್ಷಾತ್ ನರನಾರಾಯಣರೇ ಪ್ರತ್ಯಕ್ಷರಾಗಿ ಬಂದಿದ್ದಾರೆ. ಅನುಗ್ರಹಾಯ ಆವಿರಾಸಿ ನರನಾರಾಯಣೋ ಹರಿಹಿ. ಮಾರ್ಕಂಡೇಯರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವೇ ನರನಾರಾಯಣ ರೂಪದಿಂದ ಶ್ರೀಹರಿ ಪ್ರಕಟನಾಗಿದ್ದಾನೆ. ಆ ನರನಾರಾಯಣರ ಸುಂದರವಾದ ರೂಪ ಹೇಗಿದೆ? ಆ ನರ ಬಿಳಿಯ ಬಣ್ಣದ ದೇಹ, ನಾರಾಯಣ ಕಪ್ಪು ಬಣ್ಣದ ದೇಹ, ಅರಳಿದ ತಾವರೆಯ ಕಣ್ಣು, 4 ತೋಳುಗಳು, ಕೃಷ್ಣಾಜಿನ ವಲ್ಕಲಧಾರಿಗಳು, ಪವಿತ್ರ ಪಾಣಿಗಳು, 3 ಎಳೆಯ ಜನಿವಾರ, ಕಮಂಡಲು ಮತ್ತು ಬಿದಿರ ದಂಡಗಳನ್ನು ಹಿಡಿದುಕೊಂಡು ಋಷಿರೂಪದ ನರನಾರಾಯಣ ಮುನಿಗಳ ರೂಪದಲ್ಲಿ ಶ್ರೀಹರಿ ಅಲ್ಲಿಗೆ ಆಗಮಿಸಿದ್ದಾರೆ. ಆ ಭಗವಂತನ ಅದ್ಭುತವಾದ ಆ ರೂಪವನ್ನು ನೋಡಿ ಮಾರ್ಕಂಡೇಯರು ಕೂಡಲೇ ಎದ್ದು ನಮಸ್ಕಾರ ಮಾಡ್ತಾ ಇದ್ದಾರೆ. ಏತತ್ ಸಂದರ್ಶನ ಆನಂದ ನಿಯತಾತ್ಮ ಇಂದ್ರಿಯಾಶಯ ಹೃಷ್ಟರೋಮ ಅಶ್ರುಪೂರ್ಣಾಕ್ಷ ನಸೇಹೇ ತಾವು ಉದೀಕ್ಷಿತಂ. ನರನಾರಾಯಣರ ದರ್ಶನದಿಂದ ಆದ ಆನಂದ ಮುನಿಯ ಆತ್ಮ ಇಂದ್ರಿಯ ಮನಸ್ಸುಗಳೆಲ್ಲ ತುಂಬಿಕೊಂಡು ಬಿಡ್ತು. ಮೈ ರೋಮಾಂಚನವಾಯಿತು. ಕಣ್ಣು ಆನಂದ ಬಾಷ್ಪ ಸುರಿಸ್ತಾ ಇದೆ. ಆ ಆನಂದ ಬಾಷ್ಪ ಸುರಿಯುವ ಕಣ್ಣಿನಿಂದ ನರನಾರಾಯಣರನ್ನು ದಿಟ್ಟಿಸಿ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ.
ಎದ್ದು ನಿಂತು ನಮೋ ನಮಃ ಅಂತ ಕಂಠ ಗದ್ಗದವಾಗಿ ಎರಡೇ ಅಕ್ಷರವನ್ನು ಹೇಳ್ತಾ ಇದ್ದಾರೆ. ನಮೋ ನಮಃ ಅಂತ 2 ಪದಗಳು ಬಿಟ್ಟು ಇನ್ನೇನು ಹೊಳಿತಾ ಇಲ್ಲ. ಆ ನರನಾರಾಯಣರಿಗೆ ಆಸನವನ್ನು ಕೊಟ್ಟರು. ನರನಾರಾಯಣರ ಪಾದಗಳನ್ನು ತೊಳೆದು ಅರ್ಘ್ಯ ಗಂಧಲೇಪ ಧೂಪ ಪುಷ್ಪ ಮಾಲೆಗಳನ್ನು ಸತ್ಕಾರ ಮಾಡಿದ್ರು. ಸತ್ಕಾರ ಮಾಡಿ ಕೈ ಮುಗಿದು ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ, ಕಿಂ ವರ್ಣಯೇ ತವ ವಿಭೋ ಯದುದೂರಿತೋಸು ಸಂಸ್ಪಂದತೆ ತಮನುವಾಂಗ್ಮನ ಇಂದ್ರಿಯಾಣಿ ಸ್ಪಂದಂತಿ ವೈ ತನುಭೃತಾಂ ಅಜಶರ್ವಯೋಶ್ಚ ಸ್ವಸ್ಯಾಪ್ಯಥಾಪಿ ಭಜತಾಮಸ್ಯ ಭಾವಬದ್ಧ. ಭಗವಂತ, ನಿನ್ನ ಅನಂತ ಮಹಿಮೆಯನ್ನು ನಾನು ಏನು ಅಂತ ವರ್ಣಿಸ್ಲಿಕ್ಕೆ ಸಾಧ್ಯ? ನಿನ್ನ ಪ್ರೇರಣೆಯಿಂದಲೇ ಮುಖ್ಯ ಪ್ರಾಣದೇವರಲ್ಲಿ ಸ್ಪಂದನೆ ಉಂಟಾಗ್ತಾ ಇರೋದು. ಮುಖ್ಯ ಪ್ರಾಣದೇವರ ಪ್ರೇರಣೆಯಿಂದಲೇ ಶರೀರದಲ್ಲಿ ನಮ್ಮ ಮಾತು ಮನಸ್ಸು ಇಂದ್ರಿಯಗಳು ಅದು ಸ್ಪಂದಿಸ್ತಾ ಇರತಕ್ಕಂಥದ್ದು. ಬ್ರಹ್ಮ ಮತ್ತು ರುದ್ರರ ಮಾತು ಮನಸ್ಸು ಇಂದ್ರಿಯಗಳು ಕೂಡ ನಿನ್ನ ಪ್ರೇರಣೆಯಿಂದಲೇ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು. ನಿನ್ನ ಮಾತು ಮನಸ್ಸು ಇಂದ್ರಿಯಗಳು ನಿನ್ನ ಪ್ರೇರಣೆಯಿಂದಲೇ ಅವುಗಳು ಕೆಲಸ ಮಾಡ್ತಾ ಇದೆ. ಹೀಗೆ ಸ್ವತಂತ್ರನಾದ ಭಗವಂತ ಭಕ್ತರ ಭಕ್ತಿ ಪಾಶದ ಬಂಧನಕ್ಕೆ ಒಳಗಾಗತಿಯಲ್ಲ, ಇದೇ ಅತ್ಯಂತ ಸೋಜಿಗ. ಭಗವಂತನ ಮೂರ್ತಿ ಇಮೇ ಭಗವತೋ ಭಗವಂಸ್ತಿಲೋಕ್ಯಾಹ ಕ್ಷೇಮಾಯ ತಾಪ ವಿರಮಾಯ ಚ ಮೃತ್ಯುಜಿತ್ಯೈ ನಾನಾಭಿಭರ್ಷಿ ಅನುಪಮಾನ್ಯ ತನುರ್ಯಥೇದಂ ಸೃಷ್ಟ ಪುನರ್ಗ್ರಸಸಿ ಸರ್ವಮಿವೋರ್ಣನಾಭಿ. ಭಗವಂತ, ಈ ನಿನ್ನ 2 ನರನಾರಾಯಣ ರೂಪಗಳಿದೆಯಲ್ಲ, ಇದು 3 ಲೋಕದ ಕ್ಷೇಮಕ್ಕೋಸ್ಕರವಾಗಿ, ಭಕ್ತ ಜನರ ಸಂತಾಪ ಪರಿಹಾರಕ್ಕೋಸ್ಕರವಾಗಿ, ಮೃತ್ಯುವಿನ ಮೇಲೆ ಗೆಲುವು ಸಾಧಿಸುವುದಕ್ಕಾಗಿ ಭಕ್ತರ ಮುಂದೆ ನೀನು ಈ ರೂಪ ತೊಟ್ಟು ಬಂದಿರುವೆ. ಪ್ರಾಕೃತ ಶರೀರನಾದ ನಿನ್ನ ಈ ಅನುಪಮವಾದಂತಹ ನಾನಾ ರೂಪಗಳನ್ನು ನೀನೇ ಸ್ವಯಂ ಇಚ್ಛೆಪಟ್ಟು ಅದನ್ನು ವ್ಯಕ್ತ ಮಾಡಿಕೊಳ್ತಿ. ಈ ಎಲ್ಲ ಜಗತ್ತನ್ನು ಕೂಡ ಸೃಷ್ಟಿ ಮಾಡ್ತಿ, ಮತ್ತು ಎಲ್ಲವನ್ನೂ ಕೂಡ ಜೇಡರ ಹುಳುವಿನಂತೆ ಒಳಗೆ ನುಂಗ್ತಿ, ಮತ್ತು ಒಳಗಿರುವ ಪ್ರಪಂಚವನ್ನು ಸೃಷ್ಟಿಯ ಆದಿಯಲ್ಲಿ ಹೊರಗೆ ಹಾಕ್ತಿ. ಹೇ ಭಗವಂತ, ನಿನ್ನ ಅಪರಂಪಾರವಾದ ಮಹಿಮೆಯನ್ನು ನಾವು ತಿಳ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ? ನಾಣ್ಯತ್ ತವಾಂಘ್ರಿ ಉಪನಯಾತ್ ಅಪವರ್ಗಮೂರ್ತೆ ಕ್ಷೇಮಂ ಜನಸ್ಯ ಪರಿತೋಭಯ ಈಶ ವಿದ್ಮಃ. ಜನರು ಕ್ಷೇಮವನ್ನು ಪಡೆಯಬೇಕು ಅಂತಿದ್ದರೆ ಅವರು ನಿನ್ನ ಪಾದ ಕಮಲಗಳನ್ನು ಆಶ್ರಯಿಸಬೇಕು. ನಿನ್ನ ಪಾದ ಭಜನೆ ಹೊರತು ಇನ್ಯಾವ ಮಾರ್ಗವೂ ಕ್ಷೇಮಕ್ಕೆ ಸಾಧನವಲ್ಲ. ನಿನ್ನ ಪಾದ ಕಮಲಗಳನ್ನು ಧ್ಯಾನ ಮಾಡುವುದು, ನಿನ್ನ ಪಾದ ಕಮಲಗಳ ಸೇವೆ ಮಾಡುವುದೇ ಕ್ಷೇಮದ ಮಾರ್ಗ. ಬ್ರಹ್ಮಾದಿ ದೇವತೆಗಳು ಕೂಡ, ಸತ್ಯಲೋಕಾಧಿಪತಿಯಾಗಿರ್ತಕ್ಕ ಬ್ರಹ್ಮದೇವರು ಕೂಡ ಕಾಲಸ್ವರೂಪಿಯಾದ ನಿನಗೆ ಹೆದರ್ತಾರೆ ಅಂತ ಅಂದಮೇಲೆ ನಾವೆಲ್ಲ ಹೆದರೋದು ಏನು ಆಶ್ಚರ್ಯ ಇದೆ ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾ, ತಸ್ಮೈ ನಮೋ ಭಗವತೆ ಪುರುಷಾಯ ಭೂಮ್ನೆ ವಿಶ್ವಾಯ ವಿಶ್ವಗುರವೇ ಪರದೇವತಾಯೈ ನಾರಾಯಣಾಯ ಋಷಯೇ ಚ ನರೋತ್ತಮಾಯ ಹಂಸಾಯ ಸಂಯತಗಿರೇ ನಿಗಮೇಶ್ವರಾಯ. ಹೇ ಭಗವಂತ, ನೀನು ಜಗತ್ತಿನ ಎಲ್ಲ ಕಡೆಯಲ್ಲಿ ತುಂಬಿಕೊಂಡಿರುವುದರಿಂದ, ಎಲ್ಲ ಸದ್ಗುಣಗಳು ನಿನ್ನಲ್ಲಿ ತುಂಬಿಕೊಂಡಿರುವುದರಿಂದ ನೀನು ವಿಶ್ವ ಅಂತ ಅನಿಸ್ಕೊಳ್ತಾ ಇದ್ದಿ. ವಿಶ್ವಗುರುವಾಗಿದ್ದಿ, ಪರದೇವತೆ, ನಾರಾಯಣ ಋಷಿರೂಪ, ನರನಾಗಿ ಅವತರಿಸಿದ ಸರ್ವೋತ್ತಮ, ದೋಷರಹಿತ, ಮಿತಭಾಷಿ, ವೇದಾಧಿಪತಿ, ಪೂರ್ಣ ಪುರುಷರೂಪ. ಹೇ ಭಗವಂತ, ನಿನಗೆ ನಮೋ ನಮಃ ಎಂಬುದಾಗಿ ನರನಾರಾಯಣರನ್ನು ಸ್ಮರಿಸಿಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ. ಯದ್ದರ್ಶನಂ ನಿಗಮ ಆತ್ಮರಹ ಪ್ರಕಾಶಂ ಮುಖ್ಯಂತ ಯತ್ರ ಕವಯೋಜ ಪರಾಯತಂತಹ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷಮಾತ್ಮನಿ ಗೂಢಬೋಧಂ. ಪರಮಾತ್ಮ ತತ್ವ ರಹಸ್ಯವನ್ನು ಪ್ರಕಾಶಗೊಳಿಸಬಲ್ಲಂತಹ ಜ್ಞಾನಿಗಳು ತತ್ವನಿರ್ಣಾಯಕವಾದ ವೇದಗಳಿಂದ ನಿನ್ನನ್ನು ತಿಳ್ಕೊಳ್ತಾರೆ. ನಿನ್ನ ಜ್ಞಾನ ವೇದಗಳಿಂದ ಮಾತ್ರ ನಮಗೆ ಲಭ್ಯವಾಗ್ತಾ ಇದೆ. ವಿಷ್ಣು ಪರಾಯಣರಾಗಿ ಎಷ್ಟೇ ಉಪಾಸನೆಯ ಪ್ರಯತ್ನ ಮಾಡಿದರೂ ಕೂಡ ಬ್ರಹ್ಮಾದಿ ಜ್ಞಾನಿಗಳು ಕೂಡ ನಿನ್ನ ವಿಷಯದಲ್ಲಿ ಮೋಹಗೊಳ್ತಾರೆ. ಹೀಗೆ ಎಲ್ಲರ ತಿಳುವಳಿಕೆಯನ್ನು ಮೀರಿದ ಮಹಾಮಹಿಮೆ ಉಳ್ಳಂತಹ ಹೇ ಭಗವಂತ, ನಿನಗೆ ನಮೋ ನಮಃ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಹೀಗೆ ಆ ನರನಾರಾಯಣರನ್ನು ಸ್ತೋತ್ರ ಮಾಡಿದಾಗ ನರನಾರಾಯಣರು ಮಾರ್ಕಂಡೇಯರ ಭಕ್ತಿ ತುಂಬಿದ ಆ ದಿವ್ಯ ಸ್ತೋತ್ರವನ್ನು ಕೇಳಿ ಪ್ರಸನ್ನರಾಗಿದ್ದಾರೆ. ಪ್ರಸನ್ನರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ನಾವೆಲ್ಲರೂ ಕೂಡ ನಿನಗೆ ಅನುಗ್ರಹ ಮಾಡ್ತೇವೆ, ನಿನ್ನ ಸ್ತೋತ್ರದಿಂದ ನಾವೆಲ್ಲ ಬಹಳ ಸಂತೋಷಪಟ್ಟಿದ್ದೇವೆ. ವಯಂತೆ ಪರಿತುಷ್ಟಾಸ್ಮ ತ್ವದ್ಬೃಹದ್ ವ್ರತಚರ್ಯೆಯ, ನಿನ್ನ ಅದ್ಭುತವಾದ ಬ್ರಹ್ಮಚರ್ಯ ವ್ರತಾಚರಣೆಯಿಂದ ನಾವು ಸಂತುಷ್ಟರಾಗಿದ್ದೇವೆ. ನಿನಗೆ ಮಂಗಳವಾಗಲಿ. ಎಲ್ಲ ವರ ಕೊಡುವವರಿಗೆಲ್ಲ ಒಡೆಯರಾದ ನಾವು ನಿನ್ನ ಕಣ್ಣು ಮುಂದೆ ಬಂದಿದ್ದೇವೆ.
ಏನು ಬೇಕಾದರೂ ವರವನ್ನು ಕೇಳು ಅಂತ ಮಾರ್ಕಂಡೇಯರಿಗೆ ನರನಾರಾಯಣರು ಹೇಳ್ತಾ ಇದ್ದಾರೆ. ಆಗ ಮಾರ್ಕಂಡೇಯರು ಹೇಳಿದರು, ವರೇಣ ಏತಾವತ ಅಲಂನೋ ಯದ್ಭವಾನ್ ಸಮದೃಶ್ಯತ. ಭಗವಂತ ನಿನ್ನ ಅದ್ಭುತ ರೂಪದ ದರ್ಶನವೇ ಆದಮೇಲೆ ಇನ್ನೇನು ವರವನ್ನು ಕೇಳಬೇಕು ಅಂತ ಉಳ್ಕೊಂಡಿದೆ. ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ವಸ್ತು ನೀನು, ನೀನೇ ನಿನ್ನನ್ನು ನಮಗೆ ತೋರಿಸಿಕೊಂಡ ಮೇಲೆ ಇನ್ಯಾವ ವರಗಳು ನನಗೆ ಬೇಡ. ಆದರೂ ಕೂಡ ಅಥಾಪಿ ಅಂಬುಜ ಪತ್ರಾಕ್ಷ ಪುಣ್ಯಶ್ಲೋಕ ಶಿಖಾಮಣೆ ಈಕ್ಷೆ ಮಾಯಾಂ ಯಯಾಲೋಕ ಸಪಾಲೋ ವೇದ ಸದ್ಭಿದಾಂ. ಆದರೂ ಒಂದು ಕುತೂಹಲದಿಂದ ವರವನ್ನು ಕೇಳ್ತಾ ಇದ್ದೇನೆ. ಏನು ಅಂದರೆ ನಿನ್ನ ಅಚಿಂತ್ಯದ್ಭುತ ಶಕ್ತಿಯನ್ನು ಕಾಣಬೇಕು ಅನ್ನುವುದೊಂದು ನನ್ನ ಬಹಳ ದಿವಸದ ಬಯಕೆ. ಹಾಗಾಗಿ ಆ ಇಡೀ ಲೋಕಪಾಲಕರು ಎಲ್ಲರೂ ಕೂಡ ನಿನ್ನ ಅಪಾರವಾದ ಶಕ್ತಿಯನ್ನು ತಿಳಿದೇ ನೀನು ಎಲ್ಲರಿಗಿಂತ ವಿಲಕ್ಷಣ ಅಂತ ಭಾವಿಸ್ತಾರೆ. ಅಂತಹ ನಿನ್ನ ಅಚಿಂತ್ಯದ್ಭುತ ಶಕ್ತಿಯನ್ನು ನಾನು ಕಾಣಬೇಕು ಹಾಗೆ ಅಂತ ನರನಾರಾಯಣರಲ್ಲಿ ಮಾರ್ಕಂಡೇಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೇ ಆಗಲಿ ಅಂಥೇಳಿ ನರನಾರಾಯಣರು ಅಲ್ಲಿ ಅದೃಶ್ಯರಾಗ್ತಾರೆ. ಅದನ್ನೇ ಯೋಚನೆ ಮಾಡ್ತಾ ಋಷಿಗಳು ತಮ್ಮ ಆಶ್ರಮದಲ್ಲಿದ್ದಾರೆ. ಎಲ್ಲ ಪದಾರ್ಥಗಳಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಹಾಗೆ ಒಮ್ಮೆ ಪುಷ್ಪಭದ್ರಾ ನದಿ ತೀರದಲ್ಲಿ ಸಂಧ್ಯಾಕಾಲ ಅವರು ಸಂಧ್ಯಾವಂದನೆ ಮಾಡ್ತಾ ಇದ್ದಾರೆ ಮಾರ್ಕಂಡೇಯರು. ಆ ಸಂಧ್ಯಾವಂದನೆ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಚಂಡಮಾರುತ ಭಯಂಕರವಾದ ಶಬ್ದ ಮಾಡ್ತಾ ಬೀಸ್ತಾ ಇದೆ. ಆ ಚಂಡಮಾರುತದ ಜೊತೆಯೇ ಭಯಂಕರವಾದ ಮೋಡಗಳು ಕಾಣಿಸಿಕೊಳ್ತಾ ಇದೆ. ಭಯಂಕರವಾದ ಸಿಡಿಲು ಮಿಂಚುಗಳು ಮತ್ತು ದಪ್ಪವಾದ ಮಳೆ ನೀರಿನ ಧಾರೆಗಳು ಎಲ್ಲ ಕಡೆ ಸುರಿತಾ ಇದೆ. ಇದ್ದಕ್ಕಿದ್ದಂತೆ ಈ ಬಂದ ಚಂಡಮಾರುತ ಗಾಳಿಯ ವೇಗಕ್ಕೆ ಎದ್ದ ಅಲೆಗಳ ಜೊತೆಯಲ್ಲಿ ಕ್ರೂರವಾದ ಮೊಸಳೆಗಳಿಂದ ತುಂಬಿದ ಭಯಂಕರ ಸುಳಿಗಳಲ್ಲಿ ಗಂಭೀರ ಧ್ವನಿ ಮಾಡ್ತಾ 4 ಸಮುದ್ರಗಳು ಒಂದಾಗಿ ಇಡೀ ಭೂಮಿಯನ್ನು ಕಬಳಿಸಿಬಿಟ್ಟಿದೆ. ಹಾಗಾಗಿ ಆ ಎಲ್ಲಿ ನೋಡಿದರೂ ಕೂಡ ಎಲ್ಲ ಬರೇ ನೀರು, ಇನ್ನೇನು ಕಾಣ್ತಾ ಇಲ್ಲ. ಆ ಕೋಲ್ಮಿಂಚುಗಳಿಂದ ಎಲ್ಲ ಜಲಚರ ಪ್ರಾಣಿಗಳೆಲ್ಲ ಬೆಂದು ಹೋಗ್ತಾ ಇದೆ. ಸಮುದ್ರವೂ ಕೂಡ ಎಲ್ಲ ಕಡೆ ಉಕ್ಕೇರಿ ಆವರಿಸಿಕೊಂಡಿದೆ. ಅದನ್ನು ನೋಡಿ ಒಮ್ಮೆಲೇ ಆ ಮಾರ್ಕಂಡೇಯರಿಗೆ ಭಯ ಆಯಿತು. ಹಸುವೆ ಬಾಯಾರಿಕೆಗಳ ಬಾಧೆ, ಮೊಸಳೆ ತಿಮಿಂಗಿಲಗಳ ಹಿಂಸೆ, ಎತ್ತರದ ಅಲೆಗಳ ಆರ್ಭಟಗಳು, ಚಂಡಮಾರುತದ ಭೀಕರವಾದಂತಹ ಶಬ್ದ, ಅದರ ಭೀಕರತೆ, ಅಪಾರ ಅಂಧಕಾರದಲ್ಲಿ ಬಿದ್ದು ದುಃಖ ಸಾಗರದಲ್ಲಿ ಮುಳುಗಿ ಹೋಗಿ ಆ ಮುನಿಗಳಿಗೆ ದಿಕ್ಕು ಯಾವುದು, ಅಂತರಿಕ್ಷ ಯಾವುದು, ಭೂಮಿ ಯಾವುದು ತಿಳಿದು ಬರ್ತಾ ಇಲ್ಲ. ದೊಡ್ಡ ಸುಳಿಯಲ್ಲಿ ಒಮ್ಮೆ ಮುಳುಗುತ್ತಾರೆ, ಒಮ್ಮೆ ಅಲೆಗಳ ಹೊಡೆತಕ್ಕೆ ಸಿಲುಕ್ತಾರೆ, ಒಮ್ಮೆ ಪರಸ್ಪರ ಹಿಂಸಿಸುವ ಜಲಜಂತುಗಳಿಂದ ತಾವೇ ಕಚ್ಚಿಸಿಕೊಳ್ತಾರೆ. ಒಂದು ಕಡೆ ಶೋಕ, ಒಂದು ಕಡೆ ಮೋಹ, ಒಂದು ಕಡೆ ದುಃಖ, ಸುಖ, ಭಯ, ಒಂದು ಕಡೆ ಮರಣ ಸಂಕಟ ಹೊಂತಾ ಇದ್ದಾರೆ. ಹೀಗೆ ಆ ವಿಷ್ಣುವಿನ ಮಾಯೆಯಿಂದ ಆವೃತವಾದ ಅಂತಃಕರಣವುಳ್ಳವರಾಗಿ ಆ ಮಹಾಪ್ರಳಯ ಸಮುದ್ರದ ಭೀಕರ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಹೀಗೆ ನೋಡ್ತಾ ಎಷ್ಟು ಕಾಲ ನೋಡಿದ್ರು ಆ ಭೀಕರ ಪ್ರಳಯ ಪ್ರವಾಹದಲ್ಲಿ 100,000 ಲಕ್ಷೋಪಲಕ್ಷ ವರ್ಷಗಳೇ ಕಳೆದು ಹೋಯಿತು. ಇದೆಲ್ಲ ಸುಳ್ಳು ಸೃಷ್ಟಿ ಅಂತಲ್ಲ. ವಿಷ್ಣುವಿನ ಮಾಯೆ ಅಂದರೆ ಅಚಿಂತ್ಯವಾದ ಶಕ್ತಿ ಅಂತ ಅರ್ಥ. ಆ ಭಗವಂತ ತನ್ನ ಅಚಿಂತ್ಯ ಶಕ್ತಿಯಿಂದ ಇಂಥ ಅದ್ಭುತವಾದ ಪ್ರಳಯ ದರ್ಶನವನ್ನು ಮಾರ್ಕಂಡೇಯರಿಗೆ ಮಾಡಿಸಿದ್ದಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಹೀಗೆ ಪ್ರಳಯ ಸಮುದ್ರದಲ್ಲಿ ಅಲಿತಾ ಇರುವಾಗ ದೂರದಲ್ಲಿ ಒಂದು ಮಣ್ಣಿನ ದಿಣ್ಣೆ, ಅದರ ಮೇಲೆ ಒಂದು ಹಣ್ಣು ಚಿಗುರುಗಳನ್ನು ಕಂಗೊಳಿಸುವಂತಹ ಒಂದು ಆಲದ ಮರ, ಅದರ ಈಶಾನ್ಯ ದಿಕ್ಕಿನ ಕೊಂಬೆಯಲ್ಲಿ ಎಲೆಯ ಮೇಲೆ ತನ್ನ ಮೈ ಕಾಂತಿಯಿಂದ ಎಲ್ಲ ಕತ್ತಲೆಯನ್ನು ನುಂಗುತ್ತಾ ಇರತಕ್ಕಂಥ ಒಂದು ಅದ್ಭುತವಾದ ಶಿಶು, ಮಹಾಮರಕತಶ್ಯಾಮಂ ಶ್ರೀಮದ್ವದನ ಪಂಕಜಂ ಕಂಬುಗ್ರೀವಂ ಮಹೋರಸ್ಕಂ ಸುನಾಸಂ ಸುಂದರಭ್ರುವಂ. ಮಹಾಮರಕದ ಮಣಿಯಂತಹ ಶ್ಯಾಮಲವರ್ಣ, ಕಾಂತಿ ತುಂಬಿದ ಮುಖಕಮಲ, ಶಂಖದಂಥ ಕೊರಳು, ವಿಶಾಲವಾದ ಎದೆ, ಸುಂದರವಾದ ಮೂಗು ಹುಬ್ಬುಗಳು, ಅಂಥ ಪುಟ್ಟ ಶಿಶುವನ್ನು ಆ ಎಲೆಯ ಮೇಲೆ ಪವಡಿಸಿರುವುದನ್ನು ಮಾರ್ಕಂಡೇಯರು ಕಾಣ್ತಾ ಇದ್ದಾರೆ. ಚಾರು ಅಂಗುಲಿಭ್ಯಾಂ ಪಾಣಿಭ್ಯಾಂ ಉನ್ನೀಯ ಚರಣಾಂಭುಜಂ ಮುಖೇ ನಿಧಾಯ ವಿಪ್ರೇಂದ್ರ ಧಯಂತಂ ವೀಕ್ಷ್ಮ ವಿಸ್ಮಿತಃ. ಮುದ್ದಾದ ಬೆರಳುಗಳು ಇರತಕ್ಕಂತಹ ತನ್ನ ಕೈಯಿಂದ ತನ್ನ ಪಾದ ಕಮಲಗಳನ್ನು ಎತ್ತಿ ಬಾಯಲ್ಲಿ ಇಟ್ಟುಕೊಂಡು ಚೀಪ್ತಾ ಇರತಕ್ಕಂತಹ ಸುಂದರವಾದ ಮುಗುಳ್ನಗೆಯ ಆ ಮುಖದ ಮಗುವನ್ನು ಮಾರ್ಕಂಡೇಯರು ನೋಡ್ತಾ ಇದ್ದಾರೆ. ಆ ಮಗುವಿನ ದರ್ಶನ ಆದದ್ದು. ತಮ್ಮ ಎಲ್ಲ ಆಯಾಸ ಕಳೆದು ಹೋಯಿತು. ಆನಂದದಿಂದ ಹೃದಯ ಅರಳುತ್ತಾ ಇದೆ. ತಮ್ಮ ಕಣ್ಣುಗಳು ಅರಳುತ್ತಾ ಇದೆ, ಮೈ ರೋಮಾಂಚನವಾಗ್ತಾ ಇದೆ.
ಅದ್ಭುತವಾದ ಶಿಶುಲೀಲೆಯ ದರ್ಶನದಿಂದ ಸ್ವಲ್ಪ ಭಯ ಆದರೂ ಕೂಡ ಆ ಮಗುವನ್ನು ಯಾರು ಅಂತ ಕೇಳಿ ತಿಳಿಯಬೇಕು ಅಂತ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆ ಮಗುವನ್ನು ನೋಡಿ ಬಾಚಿ ತಬ್ಬಿಕೊಳ್ಳಬೇಕು, ನೀನು ಯಾರು ಅಂತ ಕೇಳಬೇಕು ಅಂತ ಆ ಮುದ್ದಾದ ಮಗುವಿನ ಬಳಿಗೆ ಹೋಗ್ತಾ ಇರುವಷ್ಟರಲ್ಲಿಯೇ ಆ ಮಗುವಿನ ಉಸಿರಿನ ಗಾಳಿಗೆ ನೇರವಾಗಿ ಮಾರ್ಕಂಡೇಯ ಮುನಿಗಳು ಆ ಮಗುವಿನ ಹೊಟ್ಟೆಯಲ್ಲಿ ಹೋಗಿ ಸೇರಿಬಿಟ್ರು. ಆ ಮಗುವಿನ ಶರೀರದೊಳಗೆ ಹೋಗಿ ಪ್ರವೇಶ ಮಾಡಿದರೆ ಆಕಾಶ, ಭೂಮಿ, ಅಂತರಿಕ್ಷ, ನಕ್ಷತ್ರ, ರಾಶಿ, ಪರ್ವತ, ಸಮುದ್ರ, ದ್ವೀಪ, ಖಂಡ ದಿಕ್ಕುಗಳು, ಸುರ ಅಸುರರು, ಅರಣ್ಯ, ದೇಶ, ನದಿ, ಪಟ್ಟಣ ಎಲ್ಲವೂ ಕೂಡ ಆ ಪುಟ್ಟ ಶಿಶುವಿನ ಹೊಟ್ಟೆಯೊಳಗೆ ಮಾರ್ಕಂಡೇಯರು ಕಾಣ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಹಿಮಾಲಯವನ್ನು ಕಂಡರು, ಆ ಹಿಮಾಲಯದಲ್ಲಿ ಪುಷ್ಪಭದ್ರಾ ನದಿಯನ್ನು ಕಂಡರು, ಆ ಪುಷ್ಪಭದ್ರಾ ನದಿಯ ದಡದಲ್ಲಿ ತಮ್ಮ ಆಶ್ರಮವನ್ನು ಕಂಡರು, ತಮ್ಮ ಆಶ್ರಮದ ಋಷಿಮುನಿಗಳನ್ನು ಕಂಡರು. ಬಹಳ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಆಶ್ಚರ್ಯ ಪಡುವಷ್ಟರಲ್ಲಿಯೇ ಆ ಮಗು ಇನ್ನೊಂದು ಉಸಿರನ್ನು ಹೊರಗೆ ಹಾಕ್ತು. ಆ ಉಸಿರಿನ ಜೊತೆಯಲ್ಲಿ ಮಾರ್ಕಂಡೇಯರು ಮತ್ತೆ ಮಗುವಿನ ಶರೀರದಿಂದ ಹೊರಗೆ ಬಂದರು. ಹೊರಗೆ ಬಂದರೆ ಅಲ್ಲಿ ಮತ್ತೆ ಅದೇ ಯಥಾ ಪ್ರಕಾರ ಪ್ರಳಯ ಕಾಣ್ತಾ ಇದ್ದಾರೆ. ಆ ಕಣ್ಣುಗಳಿಂದ ಮಗುವನ್ನು ನೋಡಿ ಹೃದಯದಲ್ಲಿ ಕಣ್ಣೋಟಗಳಿಂದಲೇ ಮಗುವನ್ನು ಎತ್ತಿಕೊಂಡು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಬಾಚಿ ತಬ್ಬಿಕೊಳ್ಳಬೇಕು ಅಂತ ಮುನ್ನುಗ್ಗುವಾಗ ಭಗವಂತ ಅಂತರ್ಧಾನ ಹೊಂದಿಬಿಟ್ಟ. ಅಂತರ್ಧಾನ ಹೊಂದಿದರೆ ಆ ವಟವೃಕ್ಷ ಇಲ್ಲ, ಮರ ಇಲ್ಲ, ದಿಣ್ಣೆ ಇಲ್ಲ, ಎಲೆ ಇಲ್ಲ, ಪ್ರಳಯವಿಲ್ಲ. ತಮ್ಮ ಪುಷ್ಪಭದ್ರಾ ನದಿ ತೀರದ ತಮ್ಮ ಆಶ್ರಮದಲ್ಲಿ ಮಾರ್ಕಂಡೇಯರು ಕುಳಿತಿದ್ದಾರೆ. ಹೀಗೆ ಮಾರ್ಕಂಡೇಯರು ತನ್ನ ತಪಸ್ಸು, ಆ ಜಿತೇಂದ್ರಿಯತ್ವ ಇದರಿಂದ ನರನಾರಾಯಣರನ್ನೇ ಒಲಿಸಿಕೊಂಡು ಆ ಭಗವಂತನ ಅಚಿಂತ್ಯದ್ಭುತ ಶಕ್ತಿಯನ್ನು ಪ್ರಳಯ ದರ್ಶನದ ರೂಪವಾಗಿ ಕಂಡು ನಿಬ್ಬೆರಗಾಗಿದ್ದಾರೆ. ಇದೇ ಸಮಯದಲ್ಲಿ ಮಾರ್ಕಂಡೇಯರು ಆ ಭಗವಂತನ ಮಹಾಮಹಿಮೆ ದರ್ಶನದಿಂದ ಪುನೀತರಾಗಿ ಭಗವಂತನ ಧ್ಯಾನ ತತ್ಪರರಾಗಿದ್ದಾರೆ. ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ರೂಪವನ್ನು ನೋಡ್ತಾ ಮಾನಸಿಕವಾಗಿಯೇ ಭಗವಂತನ ಅರ್ಚನೆ ಮಾಡ್ತಾ ಮೈ ಮರೆತು ಕೂತಿರುವಾಗ ಆಕಾಶ ಮಾರ್ಗದಲ್ಲಿ ಶಿವಪಾರ್ವತಿಯರು ಬರ್ತಾ ಇದ್ದಾರೆ. ಆ ಪಾರ್ವತೀ ದೇವಿ ಮಾರ್ಕಂಡೇಯರನ್ನು ನೋಡಿ ಶಿವನ ಬಳಿ ಹೇಳ್ತಾ ಇದ್ದಾಳೆ, ನೋಡಿ, ಅಥ ಉಮಾ ತಮೃಷಿಂ ವೀಕ್ಷೆ ಗಿರೀಶಂ ಸಮಭಾಷತ ಪಶ್ಯ ಇಮಂ ಭಗವನ್ ವಿಪ್ರಂ ನಿಭೃತಾತ್ಮೇಂದ್ರಿಯಾಶಯಂ ನಿಭೃತೋ ನನ್ನ ಋಷಿವ್ರಾತಸ್ತಪಾಪಾಯೇ ಯಥಾರ್ಣವಃ ಕುರ್ವಸ ತಪಸ್ಸ ಸಾಕ್ಷಾತ್ ಸಂಸಿದ್ಧಿಂ ಸಿದ್ಧಿದೋ ಭವಾನ್. ಸ್ವಾಮಿ, ಈ ಮಾರ್ಕಂಡೇಯ ಮುನಿಗಳನ್ನು ನೋಡಿ, ತಮ್ಮ ಆತ್ಮ, ಇಂದ್ರಿಯ, ಮನಸ್ಸುಗಳು ಎಲ್ಲವೂ ಕೂಡ ಭಗವಂತನಿಂದ ಪೂರ್ಣವಾಗಿದೆ. ಆ ಭಗವಂತನನ್ನೇ ತಮ್ಮ ದೇಹದಲ್ಲಿ ಎಲ್ಲ ಕಡೆಗೂ ತುಂಬಿಕೊಂಡ್ಬಿಟ್ಟಿದ್ದಾರೆ. ಇಂತಹ ಸಿದ್ಧ ಪುರುಷರಾದ ಭಗವಂತನನ್ನು ಹೃದಯ ತುಂಬಿಕೊಂಡು ಮೈ ಮರೆತು ಕೂತಿರುವ ಈ ಮಾರ್ಕಂಡೇಯ ಮುನಿಗಳಿಗೆ ಅನುಗ್ರಹ ಮಾಡಿ ಉತ್ತಮವಾದ ಫಲವನ್ನು, ಆ ತಪಸ್ಸಿಗೆ ಉತ್ತಮವಾದ ಫಲವನ್ನು ಕೊಡ್ರಿ ಹಾಗೆ ಅಂತ ಪಾರ್ವತೀ ದೇವಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಶಿವ ಹೇಳ್ತಾ ಇದ್ದಾರೆ, ನೈವ ಇಚ್ಛತ್ಯಾಶಿಷಃ ಕ್ವಾಪಿ ಬ್ರಹ್ಮರ್ಷಿರ್ ಮೋಕ್ಷಮಪ್ಯುತ ಭಕ್ತಿಂ ಪರಾಂ ಭಗವತಿ ಲಬ್ಧವಾನ್ ಪುರುಷೇವ್ಯಯೇ. ಈ ಬ್ರಹ್ಮರ್ಷಿ ನಮ್ಮಿಂದ ಯಾವ ಫಲವನ್ನೂ ಬಯಸುವುದಿಲ್ಲ. ತಾನು ಅಲ್ಪಾಯು ಆಗಿದ್ದಾಗಲೇ ಆಯುಷ್ಯವನ್ನೂ ಬಯಸಲಿಲ್ಲ, ಕೇವಲ ಮೋಕ್ಷವನ್ನೂ ಬಯಸಲಿಲ್ಲ. ಭಗವಂತನ ಅನುಗ್ರಹವನ್ನು ಮಾತ್ರ ಬಯಸಿದ್ದಾರೆ. ಭಗವಂತನಲ್ಲಿ ಪರಮ ಭಕ್ತಿಯನ್ನು ಸಂಪಾದಿಸಿಕೊಂಡಿದ್ದಾರೆ. ಆದ್ದರಿಂದ ಅವರು ನಮ್ಮಿಂದ ಯಾವ ವರಗಳನ್ನು ಅಪೇಕ್ಷೆ ಪಡೋದಿಲ್ಲ. ಆದರೂ ಇಂಥ ಸತ್ಪುರುಷರ ದರ್ಶನ ಜೀವನದಲ್ಲಿ ದೊಡ್ಡ ಲಾಭ. ಅಯಂ ಹಿ ಪರಮೋ ಲಾಭ ನೃಣಾಂ ಸಾಧು ಸಮಾಗಮ. ಮನುಷ್ಯರಿಗೆ ಜೀವನದಲ್ಲಿ ದೊಡ್ಡ ಲಾಭ ಅಂದರೆ ಮಹಾನುಭಾವರ ಸಮಾಗಮ, ಅವರ ಸನ್ನಿಕರ್ಷ, ಅವರ ಸಂಪರ್ಕ, ಅದು ದೊಡ್ಡ ಲಾಭ. ಇಂತಹ ಭಗವಂತನನ್ನ ಬಗೆಯಲ್ಲಿ ತುಂಬಿಕೊಂಡ ಮಾರ್ಕಂಡೇಯರ ಸಮಾಗಮವನ್ನು ಪಡೆಯೋಣ, ಬಾ ಹೋಗೋಣ ಅಂಥೇಳಿ ಶಿವಪಾರ್ವತಿಯರು ಬಂದಿದ್ದಾರೆ. ಆದರೆ ಮಾರ್ಕಂಡೇಯರು ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ತನ್ನ ಆಶ್ರಮದ ಮುಂದೆ, ತನ್ನ ಕಣ್ಮುಂದೆಯೇ ಪಾರ್ವತಿ ಪರಮೇಶ್ವರರು ಬಂದು ನಿಂತಿದ್ದರೂ ಮಾರ್ಕಂಡೇಯರಿಗೆ ಎಚ್ಚರವೇ ಇಲ್ಲ. ದೇಹದಲ್ಲಿ, ಹೃದಯದಲ್ಲಿ ಭಗವಂತನನ್ನು ಕಾಣ್ತಾ ಹಾಗೆಯೇ ಮೈ ಮರೆತು ಕೂತಿದ್ದಾರೆ. ಆಗ ರುದ್ರದೇವರು ಯೋಚನೆ ಮಾಡಿದ್ರು, ನಾವು ಇಲ್ಲೇ ನಿಂತರೆ ಎಷ್ಟು ಹೊತ್ತು ಇವನು ಕಣ್ಣು ಬಿಡೋದಿಲ್ಲ ಅಂಥೇಳಿ ಅವರ ಮನೋಭಿಮಾನಿಗಳಾದ ರುದ್ರದೇವರು ಅವರ ಮನಸ್ಸಿನೊಳಗೆ ಹೋಗಿ ದರ್ಶನ ಕೊಟ್ಟರಂತೆ. ಮಾರ್ಕಂಡೇಯರ ಮನಸ್ಸಿನೊಳಗೆ ಹೋಗಿ ದರ್ಶನ ಕೊಡ್ತಾ ಇದ್ದಾರೆ. ಕಂದು ಬಣ್ಣದ ಕೆಂಜಟೆ, ಮಿಂಚಿನಂತೆ ಹೊಳಪು, 3 ಕಣ್ಣುಗಳು, 8 ಕೈಗಳು, ಉದಿಸುವ ಸೂರ್ಯನಂತೆ ಹೊಳೆಯುವಂತಹ ಉನ್ನತವಾದ ಕಾಯ, ಹುಲಿಯ ಚರ್ಮವನ್ನು ತೊಟ್ಟು ಕೈಯಲ್ಲಿ ಶೂಲ, ಧನುಸ್ಸು, ಬಾಣ, ಖಡ್ಗ ಚರ್ಮಗಳನ್ನು, ಪರಶು, ಕಪಾಲ, ಡಮರುಗ, ಅಕ್ಷಮಾಲೆಗಳನ್ನು ಹಿಡಿದಿದ್ದಾರೆ. ಇಂತಹ ರುದ್ರದೇವರು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದ ಮಾರ್ಕಂಡೇಯರ ಮನಸ್ಸಿನೊಳಗೆ
ದಿಢೀರಾಗಿ ಇಂಥ ರುದ್ರದೇವರು ಪ್ರತ್ಯಕ್ಷ ಆದದ್ದು ನೋಡಿ ಅವರು ರುದ್ರದೇವರು ಬಂದುಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಕೂಡಲೇ ಸಮಾಧಿಯಿಂದ ಎಚ್ಚೆತ್ತು ಆ ರುದ್ರದೇವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಶಿವಪಾರ್ವತಿಯರಿಗೆ ಸ್ವಾಗತ ಮಾಡಿ ಸ್ವಾಗತ ಆಸನ ಪಾದ್ಯ ಅರ್ಘ್ಯ ಗಂಧ ಶ್ರಗ್ಧೂಪ ದೀಪಕೈಹಿ ಆ ತಸ್ಮೈ ಸಪರ್ಯಾಂ ವ್ಯದದಾತ್. ಆ ರುದ್ರದೇವರಿಗೆ ಆ ಸ್ವಾಗತ ಆಸನ ಪಾದ್ಯ ಅರ್ಘ್ಯ ಗಂಧ ಮಾಲ್ಯ ಧೂಪ ದೀಪಗಳಿಂದ ಆರಾಧನೆಯನ್ನು ಮಾಡಿದ್ದಾರೆ. ಆರಾಧನೆ ಮಾಡಿ ಕೈ ಮುಗಿದು ಕೇಳ್ತಾ ಇದ್ದಾರೆ, ನೀವು ಪೂರ್ಣ ಕಾಮರು, ನಿಮಗೆ ನಮ್ಮಿಂದ ಏನೂ ಪ್ರಯೋಜನ ಇಲ್ಲ, ಆದರೂ ಕೂಡ ನಮ್ಮಿಂದ ಏನಾಗಬೇಕು ಹೇಳ್ರಿ ಹಾಗೆ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರುದ್ರದೇವರು ಹೇಳಿದರು, ನಿನಗೆ ವರವನ್ನು ಕೊಟ್ಟು ಅನುಗ್ರಹ ಮಾಡೋಣ ಅಂತ ಬಂದಿದ್ದೇವಪ್ಪ. ವರಂ ವೃಣೀಶ್ವ ನಃ ಕಾಮಂ ವರದೇಶ ವಯಂ ತ್ರಯ. ನಾವು 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರರು ವರದೇಶರು ಅಂತ ಪ್ರಸಿದ್ಧರಾದವರು. ಆದ್ದರಿಂದ ನಾನು ಸಂತುಷ್ಟನಾಗಿ ಬಂದಿದ್ದೇನಪ್ಪ. ನಮ್ಮ ದರ್ಶನ ಅಮೋಘ, ಆದ್ದರಿಂದ ನೀನು ಏನಾದರೂ ವರವನ್ನು ಕೇಳು, ನಿನಗೆ ವರ ಕೊಟ್ಟು ಹೋಗೋಣ ಅಂತ ಆಸೆಪಟ್ಟು ನಾವು ಬಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ರುದ್ರದೇವರು ಒಂದು ಮಾತು ಹೇಳ್ತಾರೆ, ಬ್ರಾಹ್ಮಣರಾದವರು ಸಜ್ಜನರಾಗಿರ್ತಾರೆ, ಭಗವದ್ಭಕ್ತರಾಗಿರ್ತಾರೆ, ವಿಷಯಾಸಕ್ತಿಯನ್ನು ಕಳ್ಕೊಂಡಿರ್ತಾರೆ, ಪ್ರಾಣಿ ವತ್ಸಲರಾಗಿರ್ತಾರೆ, ಯಾರಲ್ಲೂ ವೈರ ಮಾಡದವರಾಗಿರ್ತಾರೆ, ಎಲ್ಲರೊಳಗೂ ಭಗವಂತ ಒಂದೇ ರೀತಿ ಇದ್ದಾನೆ ಅಂತ ಕಾಣತಕ್ಕವರಾಗಿರ್ತಾರೆ, ನಮ್ಮಲ್ಲಿ ಏಕಾಂತ ಭಕ್ತಿಯನ್ನು ಮಾಡ್ತಕ್ಕಂಥವರಾಗ್ತಾರೆ. ಬ್ರಾಹ್ಮಣರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂಥೇಳಿ ಲೋಕಪಾಲಕರು ಅವರಿಗೆ ನಮಸ್ಕಾರ ಮಾಡ್ತಾರೆ. ಆ ಪರಮಾತ್ಮ ಸರ್ವಶಕ್ತ ಸ್ವತಂತ್ರ, ಆದರೂ ಕೂಡ ಆ ಭಗವಂತನ ಸನ್ನಿಧಾನ ಬ್ರಾಹ್ಮಣರಲ್ಲಿದೆ ಅಂಥೇಳಿ ಭಗವಂತನ ಭಕ್ತರೆಲ್ಲ ಬ್ರಾಹ್ಮಣರಿಗೆ ಗೌರವಾದರಗಳನ್ನು ಕೊಡ್ತಾರಪ್ಪ. ಅಂತಹ ಮಹಾ ಅದ್ಭುತವಾದಂತಹ ಮಹಾನುಭಾವ. ನಹಿ ಅಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯಾ ತೇ ಪುನಂತಿ ಉರುಕಾಲೇನ ಯೂಯಂ ದರ್ಶನ ಮಾತ್ರತಃ. ನೀರಿನ ತೀರ್ಥಗಳಾಗಲಿ ಕಲ್ಲಿನ ಪ್ರತಿಮೆಗಳಾಗಲಿ ದರ್ಶನ ಮಾತ್ರದಿಂದ ನಮಗೆ ಪಾವಿತ್ರ್ಯ ಕೊಡೋದಿಲ್ಲ. ಬಹಳ ಕಾಲ ಸೇವೆ ಮಾಡಿದ ಮೇಲೆ ಫಲ ಕೊಡುತ್ತೆ. ಆದರೆ ನಿಮ್ಮಂತಹ ಭಗವಂತನನ್ನು ಬಗೆಯಲ್ಲಿ ತುಂಬಿಕೊಂಡ ಬ್ರಾಹ್ಮಣರು ದರ್ಶನ ಮಾತ್ರದಿಂದಲೇ ನಮಗೆ ಪಾವಿತ್ರ್ಯವನ್ನು ಕೊಡ್ತೀರಿ. ಬ್ರಾಹ್ಮಣೇಭ್ಯೋ ನಮಸ್ಯಾಮಃ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತೇವೆ ನಾವು. ಯಾಕೆಂದರೆ ಅವರು ಭಗವಂತನನ್ನು ತಮ್ಮೊಳಗೆ ತುಂಬಿಕೊಂಡಿದ್ದಾರೆ. ಶ್ರವಣಾತ್ ದರ್ಶನಾದ್ವಾಪಿ ಮಹಾಪಾತಕಿನೋಪಿ ವಹ ಶುದ್ಧೇರನ್ ಅಂತ್ಯಜಾಶ್ಚಾಪಿ ಕಿಮು ಸಂಭಾಷಣಾದಿಭಿ. ಮಹಾಪಾಪಿಗಳೂ ಕೂಡ ಅಂತ್ಯಜರೂ ಕೂಡ ನಿಮ್ಮಂತಹ ಮಹಾನುಭಾವರ ಮಹಿಮೆಯನ್ನು ಕೇಳಿದ್ರೆ ಸಾಕು, ನಿಮ್ಮಂಥವರನ್ನು ನೋಡಿದ್ರೆ ಸಾಕು, ಅವರು ಉದ್ಧಾರ ಆಗ್ತಾರೆ. ನಿಮ್ಮ ಮಾತುಕತೆ, ನಿಮ್ಮ ಜೊತೆಯಲ್ಲಿ ಮಾತುಕತೆ ಆಡುವ ಅವಕಾಶ ಸಿಕ್ಕಿದೆ ಅಂದರೆ ಅವರು ಉದ್ಧಾರ ಆಗದೇ ಇರ್ತಾರಾ? ಅದಕ್ಕಾಗಿ ಬಂದಿದ್ದೇವೆ ಅಂತ ಇದ್ದಾರೆ. ಈ ಮಾತನ್ನು ಕೇಳಿ ಮಾರ್ಕಂಡೇಯರಂದರು, ಭಗವಂತ ಎಂಥ ಮಾತನಾಡ್ತಾ ಇದ್ದಿ, ನೀನು ನಮಗಿಂತ ಅತ್ಯಂತ ಶ್ರೇಷ್ಠನಾದವರು, ಹಿರಿಯರು, ನೀವು ಬಂದು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಿ. ಈ ಮಾತು ಧರ್ಮಂ ಗ್ರಾಹಯಿತು ಪ್ರಾಯ ಪ್ರವಕ್ತಾರಶ್ಚ ದೇಹಿನಾಂ. ಎಲ್ಲ ಸಜ್ಜನರಿಗೆ ಯಾವುದು ಧರ್ಮ ಅಂತ ತೋರಿಸುವುದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀರಿ. ಬ್ರಾಹ್ಮಣರಿಗಿಂತ ನೀವು ಚಿಕ್ಕವರಲ್ಲ, ನೀವು ಮಹಾನುಭಾವರು. ಆದರೆ ಭಗವಂತನ ಸನ್ನಿಧಾನ ತುಂಬಿಕೊಂಡ ಬ್ರಾಹ್ಮಣರಿಗೆ ಗೌರವ ಕೊಡಬೇಕಾದದ್ದು ಭಗವಂತನಿಗೆ ಪ್ರೀತಿಕರವಾದ ಧರ್ಮ ಅಂತ ತಿಳಿಸುವ ಸಲುವಾಗಿ ನೀವು ಇಂಥ ಮಾತುಗಳನ್ನು ಆಡ್ತಾ ಇದ್ದೀರಿ, ಹಾಗೆ ನಡೆದುಕೊಳ್ತೀರಿ. ಇದೆಲ್ಲ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಅಂತ ನಾನು ಭಾವಿಸ್ತೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆ ರುದ್ರದೇವರನ್ನು ಸ್ತೋತ್ರ ಮಾಡಿ ಒಂದು ವರವನ್ನು ಕೇಳು ಅಂತ ಇದ್ದೀರಿ. ಯಾವ ವರವನ್ನು ಕೇಳಿ? ಕಂ ವೃಣೇ ಅತಃ ಪರಂ ಭೂಮನ್ ವರಂ ತ್ವದ್ವರದರ್ಶನಾತ್ ಯದ್ದರ್ಶನಾತ್ ಪೂರ್ಣಕಾಮ ಸತ್ಯಕಾಮ ಪುಮಾನ್ ಭವೇತ್. ನಿಮ್ಮಂತಹ ಮಹಾನುಭಾವರ ದರ್ಶನ ಮಾತ್ರದಿಂದಲೇ ನಾವು ಪೂರ್ಣಕಾಮರಾಗ್ತೇವೆ. ಹಾಗಿರುವಾಗ ನಿಮ್ಮ ದರ್ಶನವನ್ನೇ ಪಡೆದ ಮೇಲೆ ಇನ್ನೇನು ಬೇಕು ಅಂತ ನಾವು ನಿನ್ನಲ್ಲಿ ಕೇಳಬೇಕು. ಆದರೂ ಕೂಡ ನೀನು ವರವನ್ನು ಕೇಳು ಅಂತ ಆಜ್ಞೆ ಮಾಡಿರೋದ್ರಿಂದ ಒಂದು ವರವನ್ನು ಕೇಳ್ತೇನೆ. ವರಮೇತಂ ವೃಣೇ ಅಥಾಪಿ ಪೂರ್ಣಕಾಮಾಭಿವರ್ಷಣಾತ್ ಭಗವತಿ ಅಚ್ಯುತೆ ಭಕ್ತಿಂ ತತ್ಪರೇಶು ತಥಾ ತ್ವಯಿ. ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ, ಒಂದು ವರವನ್ನು ಕೇಳ್ತೇನೆ, ಸರ್ವೋತ್ತಮನಾದ ಭಗವಂತನಲ್ಲಿ, ಭಗವಂತನ ಭಕ್ತರಲ್ಲಿ ಮತ್ತು ನಿಮ್ಮಲ್ಲಿ ನನಗೆ ಭಕ್ತಿಯನ್ನು ಕೊಡಿ, ಅಷ್ಟು ಸಾಕು. ಹಾಗೆ ಅಂತ ಮಾರ್ಕಂಡೇಯರು ಏನು ಬೇಕಾದ್ರೂ ಕೇಳಿಕೊಡ್ತೇನೆ ಅಂತ ರುದ್ರದೇವರೇ ಕಣ್ಣೆದುರಿಗೆ ಬಂದರೆ ಭಗವಂತನಲ್ಲಿ ಭಕ್ತಿ, ಭಗವದ್ಭಕ್ತರಲ್ಲಿ ಭಕ್ತಿ ಮತ್ತು ನಿಮ್ಮಲ್ಲಿ ಭಕ್ತಿ ಬರುವಂತೆ ಅನುಗ್ರಹ ಮಾಡಿ ಅಂತ ಮಾರ್ಕಂಡೇಯರು ಕೇಳ್ತಾ ಇದ್ದಾರೆ. ಆಗ ರುದ್ರದೇವರು ಬಹಳ ಸಂತೋಷಪಟ್ಟರು, ಆ ವರವನ್ನೆಲ್ಲ ಅನುಗ್ರಹಿಸಿದರು. ಜೊತೆಯಲ್ಲಿ ರುದ್ರದೇವರು ಪರಮಾನುಗ್ರಹ ಮಾಡ್ತಾ ಇದ್ದಾರೆ. ಆಕಲ್ಪಾಂತಂ ಯಶಃ ಪುಣ್ಯಂ ಅಜರಾಮರತಾ ತಥಾ ಜ್ಞಾನಂ ತ್ರೈಕಾಲಿಕಂ ಬ್ರಹ್ಮನ್ ವಿಜ್ಞಾನಂಚ ವಿರಕ್ತಿಮತ್
ಬ್ರಹ್ಮವರ್ಚಸ್ವಿತಾ ಭೂಯಾತ್ ಪುರಾಣಾಚಾರ್ಯತಾಸ್ತುತೆ. ನಿನ್ನ ಬಯಕೆ ಅವಶ್ಯವಾಗಿ ಈಡೇರುತ್ತೆ. ಅಧೋಕ್ಷಜನಲ್ಲಿ ದೃಢವಾದ ಭಕ್ತಿ ಉಳ್ಳವನಾಗಿದ್ದೆಪ್ಪ ನೀನು. ಆದ್ದರಿಂದ ಈ ಕಲ್ಪದ ಕೊನೆಯವರೆಗೂ ನಿನಗೆ ಪುಣ್ಯ, ಕೀರ್ತಿ, ಅಜರಾಮರತ್ವಗಳು ಬರಲಿ ಅಂತ ಹರಿಸ್ತಾ ಇದ್ದೇನೆ. ತ್ರಿಕಾಲ ಜ್ಞಾನ ಮತ್ತು ವಿಜ್ಞಾನ, ವೈರಾಗ್ಯ, ಬ್ರಹ್ಮವರ್ಚಸ್ಸು, ಮಹಾವಿರಕ್ತಿ ಇದೆಲ್ಲವೂ ನಿನಗೆ ನಿನಗೆ ಒದಗಲಿ. ತ್ರೈಕಾಲಿಕ ಜ್ಞಾನ, ವಿಜ್ಞಾನ, ವೈರಾಗ್ಯ, ಬ್ರಹ್ಮವರ್ಚಸ್ಸು ಎಲ್ಲವೂ ನಿನಗೆ ಒದಗಿ ಬರಲಿ. ಮಾರ್ಕಂಡೇಯ ಮಹಾಪುರಾಣದ ಪ್ರವಕ್ತಾರನಾಗಿ ಪುರಾಣಾಚಾರ್ಯ ಅಂತ ಪ್ರಸಿದ್ಧನಾಗು ಅಂತ ಇಷ್ಟು ಅನುಗ್ರಹವನ್ನು ರುದ್ರದೇವರು ಮಾರ್ಕಂಡೇಯರಿಗೆ ಮಾಡಿ ಅವರು ಹೊರಟು ಹೋಗ್ತಾ ಇದ್ದಾರೆ. ಇಂತಹ ಮಾರ್ಕಂಡೇಯರ ಮಂಗಳ ಚರಿತ್ರೆಯನ್ನು ನಿನಗೆ ಹೇಳಿದ್ದೇನಪ್ಪ. ಭಗವಂತನ ಮಾಯಾ ವೈಭವವನ್ನು ಕಣ್ಣಾರೆ ಕಂಡು ರೋಮಾಂಚನಗೊಂಡ ಮಹಾನುಭಾವರು ಮಾರ್ಕಂಡೇಯರು. ಮತ್ತು ಭಗವಂತನಿಂದ, ರುದ್ರದೇವರಿಂದ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಯಾರು ಈ ಮಾರ್ಕಂಡೇಯರ ಮಂಗಳ ಚರಿತ್ರೆಯನ್ನು ಶ್ರವಣ ಮಾಡ್ತಾರೆ, ಶ್ರವಣ ಮಾಡಿಸ್ತಾರೆ, ಸಂಶ್ರಾವಯೇತ್ ಸಂಶೃಣುಯಾದುತೋಭಯೋ ಸ್ತಯೋರ್ನ ಕರ್ಮಾಶಯ ಸಂಸ್ಕೃತಿರ್ಭವೇತ್. ಭಗವಂತನ ಮಂಗಳ ಚರಿತ್ರೆಯನ್ನು ಒಳಗೊಂಡಿರುವ ಈ ಮಾರ್ಕಂಡೇಯರ ಮಂಗಳ ಚರಿತ್ರೆಯನ್ನು ಯಾರು ಶ್ರವಣ ಮಾಡ್ತಾರೆ, ಯಾರು ಶ್ರವಣ ಮಾಡಿಸ್ತಾರೆ, ಅವರಿಬ್ಬರಿಗೂ ಕೂಡ ಬಂಧಕವಾದ ಕರ್ಮಸ್ಥಾನ ನಿಮಿತ್ತವಾದ ಯಾವುದೇ ಸಾಂಸಾರಿಕ ದುಃಖಗಳು ಉಂಟಾಗುವುದಿಲ್ಲ ಎಂಬುದಾಗಿ ಅದರ ಫಲಶ್ರುತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಹುಟ್ಟಿದ ಹಬ್ಬದ ದಿವಸ ಮಾರ್ಕಂಡೇಯರ ಮಂಗಳ ಚರಿತ್ರೆಯನ್ನು ಶ್ರವಣ ಮಾಡಬೇಕು, ಮಾರ್ಕಂಡೇಯರಿಗೆ ಹೋಮವನ್ನು ಮಾಡಿ ಆಹುತಿ ಹಾಕಬೇಕು ಹಾಗೆ ಅಂತ ಶಾಸ್ತ್ರದ ವಿಧಿ ಇದೆ. ಮಾರ್ಕಂಡೇಯರನ್ನು ಸ್ಮರಣೆ ಮಾಡಿಕೊಂಡು ಅಂಗೈಯಲ್ಲಿ ಇಷ್ಟು ಹಾಲು, ಸ್ವಲ್ಪ 4-5 ಎಳ್ಳು ಕಾಳು, ಕರಿ ಎಳ್ಳಿನ ಕಾಳು, ಬೆಲ್ಲ ಹಾಕಿಕೊಂಡು ಮಾರ್ಕಂಡೇಯರನ್ನು ಸ್ಮರಣೆ ಮಾಡಿಕೊಂಡು ಅದನ್ನು ನಾವು ಸ್ವೀಕಾರ ಮಾಡಬೇಕು. ಅದರಿಂದ ಎಲ್ಲ ಪಾಪಗಳು ಪರಿಹಾರವಾಗಿ ನಮಗೆ ಅಪಮೃತ್ಯು ಪರಿಹಾರವಾಗಿ ದೀರ್ಘಾಯುಷ್ಯ ಬರ್ತದೆ ಅಂತ ವರ್ಧಾಪನ ವಿಧಿಯಲ್ಲಿ ಹೇಳ್ತಾರೆ. ಅಂತಹ ಮಂಗಲ ಮಾರ್ಕಂಡೇಯರ ಚರಿತ್ರೆಯನ್ನು ಈ 12ನೆಯ ಸ್ಕಂಧದಲ್ಲಿ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಈ ಸಂಚಿಕೆಯ ಪ್ರಾಯೋಜಕರಾಗಿ ಶ್ರೀ ದಿನಕರ ರಾವ್ ಅವರು ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಮಾರ್ಕಂಡೇಯ ವರದನಾದ ಭಗವಂತನ ಅನುಗ್ರಹದಿಂದ ದೀರ್ಘಾಯುಷಿಗಳಾಗಿ ಇನ್ನಷ್ಟು ವಾಂಗ್ಮಯ ಸೇವೆಯನ್ನು ಮಾಡುವ ಸದವಕಾಶ ಅವರಿಗೆ ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಭಗವಂತನ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.